ಭಾವನನ್ನೇ ಅಟ್ಟಾಡಿಸಿ ಬಾಮೈದ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅತ್ತಿಗೆ ಇಂದುಶ್ರೀ ಅಣ್ಣನನ್ನ ಕೊಲೆ ಮಾಡಿದ್ದಾಳೆ. ಮೃತ ಸುಭಾಷ್ ತಂಗಿ ಶಾಲಿನಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದುಶ್ರೀ ಪ್ರವೀಣ್ ಜೊತೆ ಫೋನ್ನಲ್ಲಿ ಬ್ಯುಸಿ ಇರ್ತಾ ಇದ್ರು. ಆಕೆಯೇ ಕೊಲೆ ಮಾಡಿಸಿದಾಳೆ. ಅವರಿಬ್ಬರಿಗೂ ಅಫೇರ್ ಇತ್ತು. ಸಾಕಷ್ಟು ಸಲ ಬುದ್ಧಿ ಹೇಳಿದ್ವಿ. ನಿನ್ನೆ ಕಣಿವೆಗೆ ಕರೆಸಿ ಆಕೆಯ ಸೋದರ ಕೊಲೆ ಮಾಡಿದ್ದಾನೆ. ಮನೋಜ್, ಪ್ರವೀಣ್, ಅಶ್ವಥ್ ಸೇರಿ 7 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಮೃತ ಸುಭಾಷ್ ತಂಗಿ ಶಾಲಿನಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಭಾವನನ್ನ ಅಟ್ಟಾಡಿಸಿ ಬಾಮೈದ ಕೊಲೆಗೈದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅತ್ತಿಗೆ ಇಂದುಶ್ರೀ ಆಕೆಯೇ ಅಣ್ಣನನ್ನ ಕೊಲೆ ಮಾಡಿಸಿದ್ದು ಅಂತ ತಂಗಿ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಮೃತ ಸುಭಾಷ್ ತಂಗಿ ಶಾಲಿನಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದುಶ್ರೀ ಪ್ರವೀಣ್ ಜೊತೆ ಫೋನ್ನಲ್ಲಿ ಸದಾ ಬ್ಯುಸಿ ಆಗಿರ್ತಾ ಇದ್ರು, ಮಾತಾಡ್ತಾ ಇರ್ತಾ ಇದ್ರು. ಅವರಿಬ್ಬರಿಗೂ ಅಫೈರ್ ಇತ್ತು. ಅದು ಕೊಲೆಯಾದಂಥವ್ರಿಗೂ ಗೊತ್ತಿತ್ತು. ಸುಭಾಷ್ಗೂ ಸಾಕಷ್ಟು ಸಲ ಬುದ್ಧಿವಾದ ಹೇಳಿದ್ವಿ. ನಿನ್ನೆ ಕಣಿವೆಗೆ ಕರೆಸಿ ಆಕೆಯ ಸೋದರ ಕೊಲೆ ಮಾಡಿದ್ದಾನೆ. ಮನೋಜ್, ಪ್ರವೀಣ್, ಅಶ್ವಥ್ ಸೇರಿ 7 ಮಂದಿಯ ವಿರುದ್ಧ ದೂರು ದಾಖಲಾಗಿದೆ. ಮೃತ ಸುಭಾಷ್ ತಂಗಿ ಶಾಲಿನಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ನೈಟ್ ಈ ಥರ ಕರ್ಕೊಂಡೋಗಿದ್ರು. ಅವ್ರ ತಮ್ಮ ಕಾಲ್ ಮಾಡಿದ್ದಂತೆ, ನಮ್ಮ ಅತ್ತಿಗೆ ಅವ್ರ ತಮ್ಮ ಏನಂತ, ನನ್ನ ಹೊಡಿತಿದ್ದಾರೆ, ಇಲ್ಲಿ ಜಗಳ ಮಾಡ್ಕೊಂಡಿದ್ದೀನಿ, ಕಣ್ವೆಗೆ ಹೋಗೋಣ ಬಾ ಅಂತಂದ್ಬಿಟ್ಟು ಅವನು ಗಾಡಿ ಬಿಟ್ಬಿಟ್ಟು ಕಾರಲ್ಲಿ ಕರ್ಕೊಂಡೋಗಿರೋದು. ಅವನ್ನ ಕಾರಲ್ಲಿ ಕರ್ಕೊಂಡೋಗ್ಬೇಕಾದ್ರೆ ಅಲ್ಲಿ ಕಾಣೆಯಲ್ಲಿ ಈ ಥರ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಮಾರ್ನಿಂಗ್ ಕಾಲ್ ಮಾಡಿ ಈ ಥರ ಪೊಲೀಸ್ ಅವ್ರು ಹೇಳಿದ್ರು ಡೆತ್ ಆಗಿದ್ದಾರೆ ಅಂತಂದ್ಬಿಟ್ಟು. ಅಂದರೆ ಅತ್ತಿಗೆ ತಮ್ಮ ಅಲ್ವಾ, ಭಾವ ಆಗಬೇಕು ನಮ್ಮಣ್ಣ. ಮನೋಜ್ಗೆ ನಮ್ಮ ಅಣ್ಣ ಭಾವ ಆಗಬೇಕು. ಹಾಂ, ಮನೋಜು, ಪ್ರವೀಣ್ ಮತ್ತು ಅಶ್ವಥ್ ಮತ್ತು ಇವನು ಯಾರು ಅಶ್ವಥ್ ಮತ್ತು ಹೆಸರುಗಳು ಬರೆದೆ. 7 ಜನದ ಹೆಸರು ಬರೆದಿದ್ದೀನಿ, FIR ಬುಕ್ ಮಾಡಿದ್ದೀನಿ. ಅಷ್ಟು ಜನ ಕೊಲೆ ಮಾಡಿದ್ದಾರೆ. ಅವನೊಬ್ಬನ ಬಂದು ಸರೆಂಡರ್ ಆಗಿದ್ದಾನೆ. ಹಾಂ ಹಾಂ ಹಾಂ. ಯಾವ ಥರ ರಿಲೇಷನ್ಶಿಪ್ ಆಯ್ತು ಅಂತನಾ, ಇನ್ಸ್ಟಾಗ್ರಾಮಲ್ಲಿ ಲವ್ ಮಾಡಿ ಈ ಥರ ನನ್ನ ಸಾಯಿಸಾಕ್ತಿದ್ದಾರೆ, ನಮ್ಮಮ್ಮವರೆಲ್ಲನೂ ಸಾಯಿಸಾಕ್ತಿದ್ದಾರೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೆ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾಯಿದ್ದಾರೆ, ನಿನ್ನ ಕರ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಹಠ ಮಾಡಿದ್ಲು. ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಮಾತಾಡಿರೋದು ಈ ಥರ 12 ಗಂಟೆ ರಾತ್ರಿಯಲ್ಲಿ. ಈ ಥರ ನನ್ನ ಸಾಯಿಸಾಕ್ತಾ ಇದ್ದಾರೆ, ನನಗೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ನಿನ್ನನ್ನು ಮರ್ತೋಗ್ಬೇಕು ಅಂತ ಮಾಡಿಸ್ತಾ ಇದ್ದಾರೆ ನಮ್ಮಮ್ಮವರೆಲ್ಲನೂ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನಾನು ಕರ್ಕೊಂಡು ಹೊರಟೋಗಿ ಮದುವೆ ಆಗು ಅಂತಂದ್ಬಿಟ್ಟು ನಮ್ಮ ಅಣ್ಣಂಗೆ ಹೇಳಿರೋದು. ನಮ್ಮ ಅಮ್ಮನಿಗೂ ಹೇಳಿರಲಿಲ್ಲ. ನಮ್ಮ ಅಮ್ಮವ್ರಿಗೆ BP ಐತೆ, ಅದಕ್ಕೆ ಅಂತ ನಮ್ಮ ಅಣ್ಣ ನನಗೆ ಹೇಳ್ದ ಈ ಥರ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಮನೆಗೂ ಕರ್ಕೊಂಬಂದಿಲ್ಲ, ನಮ್ಮ ಚಿಕ್ಕಪ್ಪ ಮನೆಗೆ ಕರ್ಕೊಂಡೋದ್ರು. ನಮ್ಮ ದೊಡ್ಡಪ್ಪವರೆಲ್ಲ ದೊಡ್ಡವರು, ನಮ್ಮ ಅಮ್ಮನಿಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ದೊಡ್ಡವರಲ್ಲ. ಅದಕ್ಕೆ ನಮ್ಮ ಅಮ್ಮವರೆಲ್ಲ ಹೇಳಿದ್ರು, ಏನೋ ನಮ್ಮ ಅಕ್ಕವ್ರಿಗೆಲ್ಲ ಹೇಳಪ್ಪ, ಅವ್ರನ್ನ ಕೇಳಿ ಅವ್ರ ಕೈಯಲ್ಲೇ ಮದುವೆ ಮಾಡಿಸು ಅಂತ ಹೇಳಿದ್ರು. ಹೇಳಿದ್ದಕ್ಕೆ ಅಲ್ಲೇ ಇಟ್ಕೊಂಡು ಮತ್ತೆ 101 ಮದುವೆ ಮಾಡಿಸಿದ್ರು. 1.5 ವರ್ಷ ಆಯ್ತಷ್ಟೇ. ಜುಲೈ 16 ಮ್ಯಾರೇಜ್ ಆಗಿದ್ದು, ವರ್ಷ ಆಯಿತು. ಇವಾಗ ಪ್ರೆಗ್ನೆಂಟ್ ಆಗಿ 4 ತಿಂಗಳು ಡೆಲಿವರಿನೂ ಆಗೈತೆ, 1 ಮಗು, ಗಂಡು ಮಗು. ಹಾಂ, ಇವಾಗ ಸೊ ಇಲ್ಲಿ ಅತ್ತಿಗೆ ಇಂದುಶ್ರೀ ಆಕೆ ಅಣ್ಣನನ್ನ ಕೊಲೆ ಮಾಡಿಸಿದಾಳೆ ಅಂಥೇಳಿ ತಂಗಿ ಆರೋಪ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಕೂಡ ಇದೆ. ಈ ಆರೋಪಕ್ಕೆ ಕಾರಣ ಏನು ಅಂದರೆ, ಆಗಾಗ ಫೋನ್ನಲ್ಲಿ ಮಾತಾಡ್ತಾ ಇದ್ಲಂತೆ. ಸೊ ಅಫೇರ್ ಇದ್ದಿದ್ದು ಗಂಡನಿಗೂ ಗೊತ್ತಿತ್ತು. ಈ ಹಿಂದೆ 1-2-3 ಬಾರಿ ಆಕೆಗೆ ವಾರ್ನ್ ಮಾಡಿದ್ರಂತೆ, ಬೇಡ ಇದೆಲ್ಲ ಅಂತ. ಮದುವೆ ಆದರೂ ಕೂಡ ಇನ್ನೊಬ್ಬನನ್ನು, ಮನೋಜ್ ಅನ್ನುವಂಥವನನ್ನು ಅವನ ಜೊತೆಗೆ ಅಫೇರ್ ಬೆಳೆಸ್ಕೊಂಡಿತ್ತು. ಜೊತೆಗೆ ಇಲ್ಲಿ ಕೊಲೆ ಮಾಡಿದಂಥವ್ರು ಯಾರು ನೋಡಿ, ಇದು ಆರೋಪ, ಗೊತ್ತಿಲ್ಲ, ಇನ್ನೂ ಕೂಡ ತನಿಖೆ ಆಗಬೇಕು. ಆದರೆ ಆರೋಪ ನೋಡಿ, ಆಕೆ ಮತ್ತು ಆಕೆಯ ತಮ್ಮ ಅಂದರೆ ಸುಭಾಷಿದನಲ್ಲ, ಹತ್ಯೆಗೆ ಒಳಪಟ್ಟಂಥವನು, ಅವನ ಬಾಮೈದ, ಜೊತೆಗೆ ಈ ಮನೋಜ್, ಪ್ರಿಯಕರ, ಇಷ್ಟು ಜನ ಸೇರಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಎಂತೆಂಥ ವಿಚಿತ್ರ ಸನ್ನಿವೇಶಗಳೆಲ್ಲವೂ ನಡೀತವೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.